ರಾಜಧಾನಿಯಲ್ಲಿ ಡೆಂಘಿ ರಣಕೇಕೆ ಹಾಕ್ತಿದೆ. ದಿನೇ ದಿನೇ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಇಬ್ಬರು ಬಲಿಯಾಗಿದ್ದಾರೆ. ಬಿಬಿಎಂಪಿ ಡೆಂಘಿ ಮಾರಿಯನ್ನ ಕಟ್ಟಿಹಾಕಲು ಪಣ ತೊಟ್ಟಿದೆ. ಆದರೆ ಯಶವಂತಪುರದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಯೇ ಡೆಂಘಿ ಹರಡಲು ಕಾರಣವಾಗ್ತಿದೆ. ಹೆಮ್ಮಾರಿ ಡೆಂಘಿಗೆ ಬೆಂಗಳೂರಿನಲ್ಲಿ ಇಬ್ಬರು ಬಲಿ. 2457 ಜನರಿಗೆ ಡೆಂಘಿ ದಾಳಿ. ಹುಷಾರ್. ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಶರವೇಗದಲ್ಲಿ ಏರಿಕೆಯಾಗ್ತಿದೆ. ಜನ ಡೆಂಗಿ ಕಪಿಮುಷ್ಟಿಯಲ್ಲಿ ವಿಲವಿಲ ಒದ್ದಾಡ್ತಿದ್ದಾರೆ. ಏರಿಯಾದಲ್ಲೂ ಡೆಂಗಿ ತಾಂಡವವಾಡ್ತಿದ್ದು ಇಬ್ಬರು ಮೃತಪಟ್ಟಿದ್ದಾರೆ. ಬೆಂಗಳೂರು ಪೂರ್ವ ವಲಯದಲ್ಲಿ 80 ವರ್ಷದ ವೃದ್ಧೆ ಹಾಗೂ 27 ವರ್ಷದ ಯುವಕ ಡೆಂಗಿಗೆ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ TV9ಗೆ ಲಭ್ಯವಾಗಿದೆ. ಸಾವಿನ ಜೊತೆಗೆ ಬೆಂಗಳೂರಿನಲ್ಲೂ ಡೆಂಗಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಪಾಲಿಕೆ ವ್ಯಾಪ್ತಿಯಲ್ಲೇ 2457 ಡೆಂಗಿ ಪ್ರಕರಣ ದಾಖಲಾಗಿದ್ದು ಸಿಎಂ ಕೂಡ ಜಾಗೃತಿಯಿಂದ ಇರಿ ಅಂತಿದ್ದಾರೆ. ಸಹಕಾರವನ್ನು ನೀಡಬೇಕು, ನಮ್ಮ ಜೊತೆ ಕೈ ಜೋಡಿಸಬೇಕು. ಆಗ ಮಾತ್ರ ಈ ಇಡೀ ಸೊಳ್ಳೆಗಳನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ವಾರಕ್ಕೆ ಒಂದು ದಿನ ಪ್ರತಿ ಶುಕ್ರವಾರ ನಿಮ್ಮ ಮನೆ ಕಚೇರಿಯಲ್ಲಿ ಡೆಂಗಿ ಜ್ವರ ಹರಡುವ ಇಡೀ ಸೊಳ್ಳೆಯ ಲಾರ್ವಾಗಳನ್ನು ಹುಡುಕಿ ನಾಶಪಡಿಸೋಣ. ಡೆಂಗಿ ತಡೆಗೆ 14 ಲಕ್ಷ ಮನೆಗಳ ಸರ್ವೆ. ಡೆಂಗಿ ಆರ್ಭಟ ಬಿಬಿಎಂಪಿ ನಿದ್ದೆಗೆಡಿಸಿದೆ. ಮನೆ ಸರ್ವೆ ನಡೆಸಿ ಡೆಂಗಿ ಓಟಕ್ಕೆ ಬ್ರೇಕ್ ಹಾಕಲು ಪಾಲಿಕೆ ಮುಂದಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 14 ಲಕ್ಷ ಮನೆಗಳ ಸರ್ವೆಗೆ ಟಾಸ್ಕ್ ನೀಡಲಾಗಿದೆ. ಬಿಬಿಎಂಪಿ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಪ್ರತಿ ಶುಕ್ರವಾರ ಮನೆಗಳಿಗೆ ಭೇಟಿ ನೀಡಿ ಸೊಳ್ಳೆಗಳ ಲಾರ್ವಾ ಪತ್ತೆ ಹಚ್ಚುತ್ತಿದ್ದಾರೆ. ಮನೆಯ ಅಕ್ಕಪಕ್ಕ ನೀರು ನಿಲ್ಲದಂತೆ ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಪಾಲಿಕೆ ಟೀಮ್ನ ಜೊತೆ ನರ್ಸಿಂಗ್ ಸ್ಟೂಡೆಂಟ್ಸ್, ಸ್ವಯಂ ಸೇವಕರು ಕೈ ಜೋಡಿಸಿದ್ದಾರೆ. ಸೊ ನಾವು ಟೋಟಲ್ 10 ಟೀಮ್ಸ್ ಮಾಡಿದ್ದೀವಿ ಸರ್. 10 ಟೀಮ್ಸ್ ಅಂದರೆ ಪರ್ ಡೇ ಒಂದು ಟೀಮ್ಗೆ ಮಿನಿಮಮ್ 100 ಮನೆಗಳನ್ನ ಮಾಡಬೇಕು ಅಂತ ಹೇಳಿದ್ವಿ. ಸೊ ನಾವು 9 to 11 ಮಾಡ್ಕೋತಾ ಇದ್ದೀವಿ ಸರ್ವೆನ. ಸೊ 9 to 11ಅಲ್ಲಿ ಪ್ರತಿ ಮನೆಗೂ ಹೋಗಿ ಮನೆ ಸರೌಂಡಿಂಗ್ಸು ಮತ್ತು ಅವ್ರಿಗೆ ಸೆಲ್ಫ್ ಅವೇರ್ನೆಸ್ನ ಕೊಡ್ತಾ ಇದ್ದೀವಿ. ಡೆಂಗಿ ಕೂಪವಾಗಿದೆ ಯಶವಂತಪುರ ಅಂಡರ್ ಪಾಸ್. ಒಂದು ಕಡೆ ಬಿಬಿಎಂಪಿ ಡೆಂಗಿ ಕಂಟ್ರೋಲ್ಗೆ ತಿಣುಕಾಡ್ತಿದೆ, ಮತ್ತೊಂದೆಡೆ ಅಧಿಕಾರಿಗಳ ನಿರ್ಲಕ್ಷ್ಯವು ಡೆಂಗಿ ಹರಡಲು ಕಾರಣವಾಗ್ತಿದೆ. ಎಲ್ಲೋ ಒಂದು ಕಡೆ ಬಿಬಿಎಂಪಿ ಹೇಳ್ತಾ ಇದೆ ಏನೋ ಸ್ವಚ್ಛತೆ ಇರಬೇಕು, ಆದರೆ ಸ್ವಚ್ಛತೆನೇ ಮರೀಚಿಕೆ ಆಗಿದೆ. ಈಗ ನಾವು ಇರ್ತಕ್ಕಂಥದ್ದು ಯಶವಂತಪುರ ಬಳಿಯ ಅಂಡರ್ ಪಾಸ್ ಬಳಿ ಇರ್ತಕ್ಕಂಥದ್ದು. ಆದರೆ ಈ ಅಂಡರ್ ಪಾಸ್ನಲ್ಲಿ ಈಗ ಮಳೆ ನೀರು ಮತ್ತು ಚರಂಡಿ ನೀರು ತುಂಬಿಕೊಂಡು ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ. ಯಶವಂತಪುರದಿಂದ ಮತ್ತಿಕೆರೆ ಕಡೆಗೆ ಸಾಗುವ ಪಾದಚಾರಿ ಅಂಡರ್ ಪಾಸ್ನಲ್ಲಿ ಚರಂಡಿ ನೀರು, ಮಳೆ ನೀರು ನಿಂತು ಗಬ್ಬು ನಾರ್ತಿದೆ. ಜನ ಮೂಗು ಮುಚ್ಚಿಕೊಂಡು ಓಡಾಡ್ತಿದ್ದಾರೆ. ಡೆಂಗಿ ಹರಡುವ ಆತಂಕ ಮನೆ ಮಾಡಿದೆ. ಕಳೆದ 1 ವರ್ಷದಿಂದ ಜನ ನರಕ ಯಾತನೆ ಅನುಭವಿಸುತ್ತಿದ್ರು ಅಧಿಕಾರಿಗಳು ಕಣ್ಣುಮುಚ್ಚಿ ಕುಳಿತಿದ್ದಾರೆ. ಅದೇ ಇಲ್ಲಿ ಪಾಲಿಕೆ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನು ಕಂಪ್ಲೇಂಟ್ ಮಾಡಿದ್ರೂ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ನೋಡಿ, ದಿನ ಸಾವಿರಾರು ಜನ ಓಡಾಡ್ತಾರೆ ಈ ದಾರಿನಲ್ಲಿ. ನೋಡಿ, ಈ ಥರ ವಾಸನೆ ಮೂಗು ಮುಚ್ಕೊಂಡು ಓಡಾಡ್ತಾ ಬರೋಂಥ ಪರಿಸ್ಥಿತಿ. ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ನಾವು ಈ ಕಡೆಯಿಂದನೇ ಹೋಗ್ಬೇಕು. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಅಲರ್ಟ್ ಆಗಬೇಕಿದೆ. ಏರಿಯಾದಲ್ಲೂ ರೌಂಡ್ಸ್ ಹಾಕಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ. ವಿನಾಯಕ್ ಗುರು ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.